ನೀವು ಮುತ್ತುಲಕ್ಷ್ಮಿ ಕರ್ಕೊಂಡ್ ಬರೋದು ಡಿಪಾರ್ಟ್ಮೆಂಟಲ್ ಆಗಲಿ ಅಥವಾ ಪೊಲಿಟಿಷಿಯನ್ಸ್ ಯಾರಿಗೂ ಇನ್ಫಾರ್ಮ್ ಮಾಡಿರಲಿಲ್ಲ? ಅಂದ್ರೆ ಎಲ್ಲಿ ಸೇಫ್ ಗಾರ್ಡ್ ಮಾಡಿದ್ರಿ ಮುತ್ತುಲಕ್ಷ್ಮಿ? ಇನ್ ಪಾಯಿಂಟ್ ಆಫ್ ವ್ಯೂ, ಮುತ್ತುಲಕ್ಷ್ಮಿ ಪಾಯಿಂಟ್ ಆಫ್ ವ್ಯೂ, ವಾಟ್ ಈಸ್ ವೀರಪ್ಪನ್ ಅಂತ? ಆಕೆಯ ಪ್ರಕಾರ ವೀರಪ್ಪನ್ ಅಂದ್ರೆ ಏನು ಅಂತ? ಬಟ್ ಅವನು ಇವನು ಎತ್ಕೊಂಡೋಗೇ ತಾನೆ ಮದುವೆ ಆಗಿದ್ದು. ಶಿ ವಾಸ್ ನಾಟ್ ಹ್ಯಾಪಿ, ಶಿ ವಾಸ್ ನಾಟ್ ಇಂಟ್ರೆಸ್ಟೆಡ್, ಎದುರಿಸ್ಬಿಟ್ಟು ಮದುವೆ ಆಗಿದ್ದಾನೆ. ಯಾವುದೋ ಒಂದು ಕಾರ್ಯಾಚರಣೆಯಲ್ಲಿ ಎಸ್ಕೇಪ್ ಆಗುವಾಗ ವೀರಪ್ಪನ್ ತನ್ನ ಹಸುಗೂಸನ್ನ ಕೊಂದ, ತಾನೇ ತನ್ನ ಕೈಯಾರೆ. ಆ ಕಾರಣಕ್ಕೆ ಮುತ್ತುಲಕ್ಷ್ಮಿಗೆ ಗಂಡನ ಮೇಲೆ ಬಹಳ ಕೋಪ ಇತ್ತು ಅಂತ ಹೇಳಲಾಗುತ್ತೆ. ಇಸ್ ಇಸ್ ಟ್ರೂ? ಅಂದ್ರೆ ನೀವು ಮುತ್ತುಲಕ್ಷ್ಮಿ ಕರ್ಕೊಂಡ್ ಬರೋದು ಡಿಪಾರ್ಟ್ಮೆಂಟಲ್ ಆಗಲಿ ಅಥವಾ ಪೊಲಿಟಿಷಿಯನ್ಸ್ ಯಾರಿಗೂ ಇನ್ಫಾರ್ಮ್ ಮಾಡಿರಲಿಲ್ಲ? ಯಾರಿಗೆ ಹೇಳ್ತೀನಿ. ಅಂದ್ರೆ ಎಲ್ಲಿ ಸೇಫ್ ಗಾರ್ಡ್ ಮಾಡಿದ್ರಿ ಮುತ್ತುಲಕ್ಷ್ಮಿ? ಇಲ್ಲ, ಅವರು ಸೀದಾ ಬಂದರು. ಹೊಸೂರು ಹತ್ರ ನಾವು ಪಿಕಪ್ ಮಾಡ್ಕೊಂಡ್ವಿ, ಇಲ್ಲಿಗೆ ಬಂದ್ವಿ. ಅಲ್ಲಿಂದ ಮಾತಾಡ್ಸಿದ್ವಿ, ವಾಪಸ್ ಕರ್ಕೊಂಡೋಗಿ ಹೊಸೂರು ಬಿಟ್ಟು ಅವ್ರು ಕಳಿಸ್ಬಿಟ್ವಿ. ನಾನು MS ಹೋಗ್ಬಿಟ್ಟೆ. ಓಕೆ. ಹಂಗಾಗಿ ಯಾರಿಗೂ ಹೇಳಿಲ್ಲ. ಅಂದ್ರೆ ಮುತ್ತುಲಕ್ಷ್ಮಿಯನ್ನ ಕರ್ಕೊಂಡು ಬಂದಿದ್ರಿ, ಆಕೆ ಜೊತೆಗೆ ಸುಮಾರು ಇಂಟ್ರಾಕ್ಷನ್ ಆಗಿರುತ್ತೆ, ಕಾನ್ವರ್ಸೇಷನ್ ಆಗಿರುತ್ತೆ. ಇನ್ ಪಾಯಿಂಟ್ ಆಫ್ ವ್ಯೂ, ಮುತ್ತುಲಕ್ಷ್ಮಿ ಪಾಯಿಂಟ್ ಆಫ್ ವ್ಯೂ, ವಾಟ್ ಈಸ್ ವೀರಪ್ಪನ್ ಅಂತ? ಆಕೆಯ ಪ್ರಕಾರ ವೀರಪ್ಪನ್ ಅಂದ್ರೆ ಏನು ಅಂತ? ಅವ್ರು ಹೇಳ್ತಾರೆ, ಇಲ್ಲ ಸರ್ ಅದೇ ಹಿಂಗೆ ಆಯಿತು, ಎಲ್ಲ ನಮ್ಮ ಅವ್ರು ಒಳ್ಳೆಯವರೇ. ಬಟ್ ಅವನು ಇವನು ಎತ್ಕೊಂಡೋಗೇ ತಾನೆ ಮದುವೆ ಆಗಿದ್ದು. ಫೋರ್ಸ್ಫುಲ್ ಆಗಿ ಮದುವೆ ಆಗಿದ್ದು. ಶಿ ವಾಸ್ ನಾಟ್ ಹ್ಯಾಪಿ, ಶಿ ವಾಸ್ ನಾಟ್ ಇಂಟ್ರೆಸ್ಟೆಡ್, ಎದುರಿಸ್ಬಿಟ್ಟು ಮದುವೆ ಆಗಿದ್ದಾನೆ. ಇಲ್ಲ ಅವರು ಸರೆಂಡರ್ ಆಗ್ತಿದ್ರು, ಒಳ್ಳೆಯವರಿದ್ದಾರೆ, ಇದೆಲ್ಲ ಆಗಿದೆ, ಅದೆಲ್ಲ ಬೈ ಚಾನ್ಸ್ ಆಗಿದೆ, ಎಲ್ಲ ಸುಳ್ಳು ಬರೋದು ಪೇಪರ್ಲಿ, ಅದು ಇದು. ನಮಗೂ ಅದು ಹೇಳೋರು, ಇಲ್ಲ ಒಳ್ಳೆಯವನಿದ್ದಾನೆ ನನ್ನ ಗಂಡ ಅಂತ. ಅಂದ್ರೆ ವೀರಪ್ಪನ ಬಗ್ಗೆ ಯಾವುದೇ ಕೆಟ್ಟ ಅಭಿಪ್ರಾಯ ಮುತ್ತುಲಕ್ಷ್ಮಿಗೆ ಇರಲಿಲ್ಲ? ಕೆಟ್ಟದೇನು ಹೇಳಿಲ್ಲ, ಕೆಟ್ಟದ್ದು ಹೇಳ್ತಿರ್ಲಿಲ್ಲ. ಹೇಳೋಕ್ಕೂ ಭಯ ಇತ್ತಾನೆ, ಅದು ಗೊತ್ತಾಗುತ್ತೆ ಅವ್ರಿಗೆ ನ್ಯೂಸು. ಓಕೆ. ಏನು ಹೇಳಿದ್ರು ಅವ್ನಿಗೆ ಇನ್ಫಾರ್ಮೇಶನ್ ರೀಚ್ ಆಗೋವಂಥದ್ದು. ಯಾಕೆ ಅಂತಂದ್ರೆ ಒಂದು ಯಾವುದೋ ನ್ಯೂಸ್ ಪೇಪರ್ ಬಂತ, ಸಮ್ ಮ್ಯಾನೇಜ್ಡ್, ಯಾವುದು ಸಂಯುಕ್ತ ಕರ್ನಾಟಕ ಬಂದಿದ್ದು, ಇಲ್ಲಿ ಕರ್ನಾಟಕ ಎಲ್ಲ ಆಯ್ತು. ಅದನ್ನು ಯಾರೋ ತಮಿಳ್ನಾಡು ನೆಕ್ಸ್ಟ್ ಡೇ ಕಾಪಿ ಮಾಡ್ಬಿಟ್ಟ. ಕರ್ನಾಟಕ ಪೊಲೀಸರು ವೀರಪ್ಪನ ಹೆಂಡತಿ ಅದು ನೀವು ತಮಿಳ್ ಪೇಪರಲ್ಲಿ ಓಕೆ. ಹಿಂಗೆ ಜ್ಯೋತಿ ಪ್ರಕಾಶ್ STFC ಅವ್ರು ಕರ್ಕೊಂಡು ಮುತ್ತುಲಕ್ಷ್ಮಿ ಕರ್ಕೊಂಡು ಬೆಂಗಳೂರಿಗೆಲ್ಲ ಹೋಗಿದ್ದಾರೆ. ಏನು ಮಾಡಿದ್ದಾರೆ, ಎಲ್ಲೆಲ್ಲ ಆಗ್ತಿದೆ, ಯಾರಿಗೂ ತಮಿಳ್ನಾಡು ಅವ್ರಿಗೆ ಗೊತ್ತೇ ಇಲ್ಲ, ಪೊಲೀಸ್ರಿಗೆ ಗೊತ್ತಿಲ್ಲ, ಅದು CM ಗೊತ್ತಿಲ್ಲ, ಅದು ಸರಿ ಹೋಮ್ ಮಿನಿಸ್ಟರ್ ಅಲ್ಲೆಲ್ಲ ಅಲ್ಲೋಲ ಕಲ್ಲಲ್ಲ. ಅದು ನ್ಯೂಸು ಅಲ್ಲಿ ತಮಿಳ್ನಾಡು ನ್ಯೂಸ್ ಬಂದರೆ ಇವನಿಗೆ ಬಿಟ್ಟೆ ಗೊತ್ತಾಗುತ್ತಲ್ಲ ವೀರಪ್ಪನಿಗೆ. ಅವನು ನೀನು ಎಲ್ಲೋ ಕುಡ್ದಿದ ಮೇಲೆ ಅಂತ ಅವನು ಮೆಸೇಜ್ ಅಲ್ಲಿಂದ ಕಳಿಸಿದ್ದಾರೆ ಹೆಂಡತಿಗೆ. ಕಳಿಸಿ ಅಲ್ಲಿಂದ ಅದು ಇನ್ನು ಅವಳು ಹೆಲ್ಪ್ ತೊಗೊಳೋದು ಅಲ್ಲಿಗೆ ನಿಂತು ಹೋಯ್ತಲ್ಲ, ಹೆಂಗೆ ತೊಗೊಳೋದು? ಯಾವುದೋ ಒಂದು ಕಾರ್ಯಾಚರಣೆಯಲ್ಲಿ ಎಸ್ಕೇಪ್ ಆಗುವಾಗ ವೀರಪ್ಪನ್ ತನ್ನ ಹಸುಗೂಸನ್ನ ಕೊಂದ, ತಾನೇ ತನ್ನ ಕೈಯಾರೆ. ಆ ಕಾರಣಕ್ಕೆ ಮುತ್ತುಲಕ್ಷ್ಮಿಗೆ ಗಂಡನ ಮೇಲೆ ಬಹಳ ಕೋಪ ಇತ್ತು ಅಂತ ಹೇಳಲಾಗುತ್ತೆ. ಇಸ್ ಇಸ್ ಟ್ರೂ? ನಮ್ಮ ದೇಶದಲ್ಲಿ ಗಂಡ ಏನು ಮಾಡಿದ್ರು ಬಾರಾಕೂನ್ ಮಾಫ್, ಹೆಂಡತಿ ಮಾಂಗಲ್ಯ ಭಾಗ್ಯ. ಓಕೆ. ಅವರು ಏನಾದರೂ ಆ ಮೂಮೆಂಟಲ್ಲಿ ಏನಾದರೂ ಸಿಟ್ಟಾಗ್ತಾರೆ ಹೊರತು ತಿರ್ಗಾ ಇಲ್ಲ ಕರೆಕ್ಟು ಅವ್ನು ಮಾಡಿದ್ದೆ ಕರೆಕ್ಟ್ ಆಗುತ್ತೆ ಆ ಟೈಮ್ನಲ್ಲಿ ಅಂತ ಬರ್ತದೆ ಸಾಮಾನ್ಯ. ಅಥವಾ ಮನಸ್ಸಿನಲ್ಲಿದ್ದರೂ ಹೆಣ್ಮಕ್ಳು ಎಕ್ಸ್ಪ್ರೆಸ್ ಮಾಡೋದಿಲ್ಲ ಎಲ್ಲರೂ. ಸಡನ್ ಫಿಟ್ ಆಫ್ ಹ್ಯಾಂಗರಲ್ಲಿ ಏನೋ ಹೇಳ್ಬೋದು, ಮತ್ತು ಅವರು ಏನು. ಆ್ಯಂಡ್ ಫೈನಲಿ ಈ ಕೇಸಲ್ಲಿ ಎನ್ಕೌಂಟರ್ ಆಗುತ್ತೆ. ವಿಜಯ್ ಕುಮಾರ್ ಅವರು ಎನ್ಕೌಂಟರ್ ಮಾಡ್ತಾರೆ. ಡು ಯು ಇಂಟ್ರಾಕ್ಟ್ ವಿತ್ ಹಿಮ್? ಅಂದರೆ ಅವ್ರು ಏನು ಪ್ಲ್ಯಾನ್ ಮಾಡ್ತಿದ್ದಾರೆ, ಇಲ್ಲ ಅದೇ ಹೇಳ್ತೀನಿ, ಈಗ ಮಾಡ್ತಾ ಇದೀವಿ ನಾವು ಅಂತ ನಿಮಗೆ ಇಲ್ಲ ಈಗ ಅಲ್ಲಿ ಪುಷ್ ಮಾಡಿದ್ವಲ್ಲ, ಪುಷ್ ಡಿಮ್ ಟು ದಿ ಕಾರ್ನರ್, ಅಲ್ಲಿ ಗೊತ್ತಿಲ್ಲ ತಮಿಳ್ನಾಡಿಗೆ. ಆಮೇಲೆ ನಾವಿದು ಅವತ್ತೇ ಎನ್ಕೌಂಟರ್ ಆಯ್ತಲ್ಲ, ದಟ್ ಈಸ್ ನಾಟ್ ದಿ ಫಸ್ಟ್ ಅಟೆಂಪ್ಟ್, ದಟ್ ಈಸ್ ದಿ ಥರ್ಡ್ ಅಟೆಂಪ್ಟ್. ಹೌದಾ? ಅದಕ್ಕೆ ಮುಂಚೆ ನಾವು 2 ಸತಿ ಹೋಗಿ ಬಂದಿದ್ವಿ. ಒಂದು ಸತಿ ಹೋದ್ವಿ, ಎಲ್ಲ ಒಟ್ಟು 8 ಬ್ಯಾಚ್ ಮಾಡ್ಕೊಂಡಿದ್ವಿ. ನಮ್ಮವ್ರು ಯಾರಿಗೂ ಗೊತ್ತಿಲ್ಲ. ನಮ್ಮಿಂದ 3, ಅವರಿಂದ 5, ನಂದು 3 ಬ್ಯಾಚು, ಅವ್ರದ್ದು 5 ಟೀಮು, ಬ್ಯಾಚ್ ಎಲ್ಲ ಟೀಮ್ಸು. ವಿ ಹ್ಯಾಡ್ ಟೇಕನ್ ಪೊಸಿಷನ್ಸ್ ಎಲ್ಲೆಲ್ಲಿ ತಗೋಬೇಕು ಅಂತ ಕಾಡಲ್ಲಿ. ಒಂದು ಸತಿ ಹೋದ್ವಿ, ಅವಾಗ ಒಂದು ಸತಿ ಅವರು ನೋಡಿದ್ವಿ, ಬರಲೇ ಇಲ್ಲ. ಹೋಲ್ ನೈಟ್ ವಿ ವರ್ ದೇರ್, ಬರಲಿಲ್ಲ. ಸೆಕೆಂಡ್ ಟೈಮ್ ಹೋದ್ವಿ ತಿರ್ಗಾ, ಅದೇ ಇವ್ರ ಕೈಲಿ ಕಳ್ಸಿದ್ದು ಮಾಡ್ತೀವಿ ಅಂತ. ಸೆಕೆಂಡ್ ಟೈಮ್ಗೆ ಹೋದಾಗ ಅಲ್ಲಿ ಬೇರೆ ಇಟ್ಟಿದ್ದಲ್ಲ ಮೆಸೇಜ್ ಬಂತು, ಬರ್ತಾ ಇದ್ದಾರೆ ಅಂತ. ಇನ್ನೇನು ಬರ್ತಾನೆ ಅಂತ ಕಾದ್ವಿ. ಆಮೇಲೆ ಲಾಸ್ಟಿಗೆ ಮೆಸೇಜ್ ಬಂತು, ಸಿಗ್ನಲ್ ಹೇಳಿದ್ವಿ, ಅವ್ನು ಬಂದರೆ ಏನು ಕೊಡಬೇಕು ಇಲ್ದಿರಿ ಏನು ಅಂತ. ಅದರಲ್ಲಿ ನೋ ವೀರಪ್ಪನ್. ಓಕೆ. ಬೇರೆ ಇವ್ರು ಬಂದರು. ಸೊ ಏನು ಮಾಡೋದು, ನಾವು ಅಲ್ಲೇ ನಿಂತ್ಕೊಂಡ್ವಿ. ಆಮೇಲೆ ಅವ್ರು ಬಂದುಬಿಟ್ಟು ಅವ್ರನ್ನ ಮಾತಾಡಿಸ್ಕೊಂಡು, ಇಲ್ಲ ಅವ್ರಿಗೆ ಇವತ್ತು ಬರೋಕ್ಕಾಗ್ತಿಲ್ಲ, ನೆಕ್ಸ್ಟ್ ವೀಕ್ ಬರ್ತಾರೆ ಅಂತ ಹೇಳೋದ್ರು.
ಅದು ಹೋಯ್ತು. ನೆಕ್ಸ್ಟು ಥರ್ಡ್ ಟೈಮಲ್ಲಿ ಏನಾಯಿತು, ಅವಾಗೆಲ್ಲ ಮೊದಲೇ ಮಾಡ್ಕೊಂಡಿದ್ವಿ. ಇದಕ್ಕೆಲ್ಲ ರೆಕಾರ್ಡ್ಸು ಇದೆಯಲ್ಲ, ಗಿವನ್ ಅಫಿಡವಿಟ್ಸು ತಹಸೀಲ್ದಾರ್ ಮುಂದೆ ಎಲ್ಲ 8 ಟೀಮು 8 ಕಡೆ ಮಾಡ್ಕೊಂಡಿದ್ವಿ. ಎಲ್ಲಿ ಹೋಗ್ಬೇಕು, ಯಾವ್ಯಾವ ಕಡೆ ಹೋಗೋಕ್ಕೆ ಸಾಧ್ಯ ಇದೆ ಅಂತ. ಇಫ್ ಯು ವಾಂಟ್ಸ್ ಟು ಗೋ, ಇಲ್ಲಿ ಹೋಗ್ಬೋದು, ಅಲ್ಲಿ ಹೋಗ್ಬೋದು, ಕಾಡೊಳಗೆ. ಆ 8 ಜಾಗದಲ್ಲಿ ಕರ್ನಾಟಕದ 3 ಟೀಮ್ ಇತ್ತು, ತಮಿಳ್ನಾಡ್ದು 5 ಟೀಮ್ ಇತ್ತು, ಟೋಟಲ್ 5 ಟೀಮ್. ಅದಕ್ಕೆ ಮುಂಚೆ ಎಲ್ಲ ಮಾತುಕತೆ ಎಲ್ಲ ಫಿಕ್ಸ್ ಮಾಡಿ ಎಲ್ಲ ನಾವು ಮೀಟಿಂಗ್ ಮಾಡಿದ್ದು. ಆಮೇಲೆ ನಮ್ಮ ವಾಕಿ ಟಾಕಿ ಇರ್ತದಲ್ಲ, ವಿ ಹ್ಯಾಡ್ ಆಲ್ರೆಡಿ ಎಕ್ಸ್ಚೇಂಜ್. ಹೌದಾ? ಒಂದೇ ಚಾನಲ್ ಇರಬೇಕಲ್ಲ, ಅದು ಹೆಂಗೆ ಆಲ್ ಟೀಮ್ಸ್ ಎಲ್ಲ ತಮಿಳ್ನಾಡ್ದೇ ಇಟ್ಕೊಂಬಿಟ್ವಿ. ಬಿಕಾಸ್ ಆಪರೇಷನ್ ಈಸ್ ಗೋಯಿಂಗ್ ಟು ಟೇಕ್ ಪ್ಲೇಸ್ ದೇರ್ ಓನ್ಲಿ. ನಮ್ಮ ಹತ್ರ ತಮಿಳ್ನಾಡು ವಾಕಿ ಇತ್ತು 3 ಟೀಮ್ಗೂ, ನನಗೂ ಇತ್ತು, ಅವ್ರಿಗೂ ಇತ್ತು. ನಮ್ಮವ್ರಿಗೆ ಗೊತ್ತಿಲ್ಲ, ಈವನ್ ನಮ್ಮ ಎಸ್ಕಾಟಿಗೆ ಗೊತ್ತಿಲ್ಲ. ಎಸ್ಕಾಟಲ್ಲಿ ನಾನು ಅಲ್ಲೋಗಿ ಇವನ್ನೆಲ್ಲ ಅಲ್ಲಿ ಬಿಡಿವೆ. ಈ ಯಾವುದು 3 ಟೀಮ್ ಸೆಲೆಕ್ಟ್ ಮಾಡಿದ್ವೋ ಅವ್ರು ಮಾತ್ರ, ಆ 3 ಟೀಮವ್ರಿಗೆ ಮಾತ್ರ ನಮ್ಗೆ ಗೊತ್ತಿತ್ತು ಏನೇನಾಗ್ತದೆ. ಅಂದರೆ ದಿಸ್ ಈಸ್ ವೀರಪ್ಪನ ಕಾರ್ಯಾಚರಣೆ ಅಂತ. ಫಸ್ಟು ಅವ್ರಿಗೂ ಹೇಳಿಲ್ಲ, ಲಾಸ್ಟ್ಗೆ ಹೇಳಿದ್ದು ಇದೇ ಆಗುತ್ತೆ, ಅವ್ನು ಬರ್ತಾನೆ, ಅದಕ್ಕೆ ಯು ಶುಡ್ ಬಿ ರೆಡಿ ಅಂತ. ವಾಕಿ ಟಾಕಿ ಎಲ್ಲ ಇತ್ತು. ಸೊ ಅವರು ನಾವು ಎಲ್ಲ ಕಮ್ಯುನಿಕೇಟ್ ಮಾಡ್ಕೊಂಡು ಒಂದೇ ಚಾನಲ್ ಮಾಡ್ತಿದ್ವಿ. ಆಮೇಲೆ ಫೈನಲ್ ಡೇ ಈ ಕೇಮ್ ಬಂದ ತಕ್ಷಣ ಅದು ಅವ್ರಿಗೆ ಇದು ಎಲ್ಲ ಕೊಟ್ಟಿದ್ವಿ ನಾವು, ಏನು ಸಿಗ್ನಲ್ ಕೊಡಬೇಕಂತ. ಸಿಗ್ನಲ್ ಕೊಟ್ಟರೆ ಎಸ್ ಅವನು ಇದ್ದಾನೆ ವೀರಪ್ಪ, ಅವನು ಇದ್ದಾನೆ ಅಂತ. ಅಲ್ಲೊಬ್ರು ಅಲ್ಲಿಂದ ಬಂತು. ಇವ್ರಿಗೂ ಏನು ಹೇಳಿದ್ವಿ, ಅವನಿದ್ದರೆ ನೀವು ವಾಪಸ್ ಬರ್ತದಲ್ಲ ವ್ಯಾನು, ಆಂಬುಲೆನ್ಸ್ ವಾಪಸ್ ಬರ್ಬೇಕು, ಅವನಿದ್ದರೆ ಈ 8 ಕಡೆ ನಾವು ಪಾಯಿಂಟ್ ಮಾಡಿದ್ವಲ್ಲ, ಎಲ್ಲ ಕಡೆ 8 ಪ್ಲೇಸಸಲ್ಲಿ ಮಾಡಿದ್ವಿ. ಎಲ್ಲ ಕಡೆ ನಾವು ರೆಡಿ ಇದ್ವಿ. ಅಲ್ಲಿ ಸ್ಮಾಲ್ ಜಾಗ, ಅಲ್ಲಿ ಗಾಡಿ ಪಾಸ್ ಆಗಬೇಕಾದ್ರೆ ಅಲ್ಲಿ ಯು ಶುಡ್ ಇಮಿಡಿಯೇಟ್ಲಿ ಓಪನ್ ದಿ ಡೋರ್ ಆ್ಯಂಡ್ ಗೌಟ್. ಇಬ್ಬರಿದ್ರಲ್ಲ, ಡ್ರೈವರ್ ಬಸ್ ಅಸಿಸ್ಟೆಂಟ್. ಗಾಡಿ ನಿಲ್ಲಿಸಿದ ತಕ್ಷಣ ಆಚೆಗೆ ಹಾರ್ಕೊಂಡು ರೋಲ್ ಮಾಡ್ಕೊಂಡು ಹೋಗ್ಬಿಡಿ ನೀವು. ಓಕೆ, ಅದು ನಮಗೆ ಸಿಗ್ನಲ್ ಅಂದರೆ ಮೊದಲು ಅಲ್ಲಿ ಸಿಗ್ನಲ್ ಇದೆ ಅಂದರೂ ಹೇಳಕ್ಕೆ ಡಬಲ್ ಸಿಗ್ನಲ್ ಟು ಬಿ ಡಬಲ್ ಶೂರ್. ಅಲ್ಲಿ ಬಂದ ತಕ್ಷಣ ಕನ್ಫರ್ಮೇಷನ್ಗೆ ಆ ಥರ ರೋಲ್ ಮಾಡ್ಕೊಂಡು ಹೋಗ್ಬಿಟ್ರೆ ನಮಗೆ ಅವಾಗ ಗ್ಯಾರಂಟಿ ಆಗ್ತದೆ ಅಂತೇಳಿ ಅವ್ನು ಬಂದಾಗ. ಸೊ ಅಲ್ಲಿಂದ ಅವ್ರು ರೋಲ್ ಮಾಡ್ಕೊಂಡು ಹೋಗ್ತಿದ್ದಕ್ಕೆ ಇವ್ರದ್ದು ಅವನು ಅಲರ್ಟ್, ಅವರು ಈ 2 ವೆಪನ್ ಇಟ್ಕೊಂಡೇ ಇದ್ದ. ಓಕೆ, ವೆಪನ್ ಇತ್ತು, ಅವರೆಲ್ಲ 4 ಜನದ ವೆಪನ್ ಇತ್ತು. ಸೊ ಅವರೊಂದಷ್ಟು ಫೈರಿಂಗು, ನಾವೊಂದಷ್ಟು ಫೈರಿಂಗು, ಎಲ್ಲರೂ ಫೈರಿಂಗ್ ಮಾಡಿ ಸಿಕ್ಕಾಪಟ್ಟೆ ಅದು ನಂಬರ್ ಆಫ್ ರೌಂಡ್ಸ್ ಭಾಳ ಆಗ್ಬಿಟ್ಟಿದೆ. ಆಮೇಲೆ ಲೆಕ್ಕ ಹಾಕ್ಬೇಕಷ್ಟೇ ಎಷ್ಟು ಹೊಡೆದ್ರು ಅಂತ ಅವ್ರು ಮಾಡಿ ಅಲ್ಲಿ. ಬಿಕಾಸ್ ಅಲ್ಲಿ he did not come out also. ಹಂಗಾಗಿ ದಟ್ ವಾಸ್ ದಿ ಫೈನಲ್ ಸ್ಟೆಪ್. ಮುಗೀತಲ್ಲ ಆಫ್ ನರಹಂತಕ, ಅಷ್ಟೆಲ್ಲ ಮುಗೀತು. ಆಮೇಲೆ ವಾತಾವರಣ ಹೆಂಗಿತ್ತು ಅಂತ, ಸಂಭ್ರಮಾಚರಣೆ ಹೆಂಗಿತ್ತು? ಇಲ್ಲ ಏನಿಲ್ಲ ಪಾಪ, ನಮ್ಮ ಪೊಲೀಸರು ಸ್ವಲ್ಪ ಕೆಲವರೆಲ್ಲ ಇದ್ರು, ನಾವು ಹಂಗೆಲ್ಲ ಮಾಡಬಾರ್ದು ಅಂತಲೂ ಹೇಳಿದ್ವಿ. ಕೆಲವರೆಲ್ಲ ಸಂಭ್ರಮ ಮಾಡಿದ್ರು, ಎಲ್ಲ ನಮ್ಮನ್ನೆಲ್ಲ ಎತ್ಕೊಂಡು ಕುಣಿಸಿ ಮಾಡಿ ಎಲ್ಲ ಮಾಡಿದ್ರು. ಮತ್ತು ಅವ್ರ ಕಡೆಯವರು ಬೇರೆ ತಮಿಳ್ನಾಡವ್ರು ಅವ್ರಿಗೆ ಹೇಳಿದ್ವಿ. ಬಿಕಾಸ್ ಸಮ್ ಆಫ್ ದಿ ಪೀಪಲ್ ಅಲ್ಲಿ ಮತ್ತು ಅವರ ಕಮ್ಯುನಿಟಿಯವರು ಅವರೆಲ್ಲ ಅವನ ಬಗ್ಗೆ ಒಳ್ಳೆ ಒಪಿನಿಯನ್ ಇದೆ. ಅಯ್ಯೋ ಅವನು ಅದು ಮಾಡಿದ್ದು ಏನು ಮಾಡಿಲ್ಲ. ನನ್ನ ಪ್ರಕಾರ he has not helped anybody. Nobody has. ಯಾರಿಗೂ ಸಹಾಯ ಮಾಡಿಲ್ಲ ಅವನು, ಯಾರ್ಯಾರಿಗೂ ಮಾಡಿಲ್ಲ. ಅದು ಮಾಡಿದರೆ ಎಷ್ಟು ಮಾಡೂ ಇಲ್ಲ. ಆ ವಾತಾವರಣ ಸೃಷ್ಟಿ ಮಾಡಿದ್ರು, ಆ ಮಾತುಗಳೆಲ್ಲ ಹೆದರಿಕೆ ಇತ್ತು. ಮತ್ತು ಅವನ ಕಡೆ ಅವರೆಲ್ಲ ಓಟಿ ಕಡೆ ಆಗ್ತಾರೆ ಅಂತ ಅವೆಲ್ಲ ಮಾಡ್ಕೊಂಡಿದ್ರು ಅಷ್ಟೇ. ಆಮೇಲೆ ಅವಾಗಲೂ ಇದು ತೊಗೊಂಡ್ರೆ ಏನೋ ಪ್ರತಿಜ್ಞೆಯಲ್ಲಿ ನಮ್ಮನ್ನು ಯಾರು ಸಾಯಿಸಿರೋ ಅವ್ರು ಬಿಡೋದಿಲ್ಲ ಅಂತ ಉಣ್ಬೇಕಾದ್ರೆ ಅವೆಲ್ಲ ಪ್ರತಿಜ್ಞೆಗಳೆಲ್ಲ ಆಗಿದ್ದಾವೆ. ಹೌದಾ? ಓಪನ್ನೇ. ಈ ವೀರಪ್ಪನಿಗೆ ಸಂಬಂಧಪಟ್ಟಂಗೆ ಇದು ಕೊನೆಯ ಪ್ರಶ್ನೆ ಹೇಳ್ಬಿಡಿ. ವೀರಪ್ಪನ ಶಾರ್ಟ್ ಡೆತ್ ಆದಾಗ ಯು ವಾಸ್ ದೇರ್? ಯಾರು? ನೀವು ಇದ್ದೆ, ನೋಡಿದ್ದೀರಿ. ಬಟ್ ಕೆಲ ದಿನಗಳ ನಂತರ ಅದು ವೀರಪ್ಪನಲ್ಲ, ಇಟ್ಸ್ ನಾಟ್ ಅ ವೀರಪ್ಪನ್ ಬಾಡಿ ಅಂತ ಒಂದು ಕಾನ್ಸ್ಪಿರಸಿ ಸ್ಟಾರ್ಟ್ ಆಯಿತು. ವೀರಪ್ಪನ್ ಇನ್ನೂ ಬದುಕಿದ್ದಾನೆ, ಸ್ಟಿಲ್ ಈಸ್ ಅಲೈವ್, ಯಾವ ಪೊಲೀಸರು ವೀರಪ್ಪನ ಎನ್ಕೌಂಟರ್ ಮಾಡಿಲ್ಲ ಅನ್ನುವಂಥ ಕಾನ್ಸ್ಪಿರಸಿ ಸ್ಟಾರ್ಟ್ ಆಯಿತು. ಒಪ್ತೀನಿ. ಅಕಾರ್ಡಿಂಗ್ ಟು ಯು ವಾಟ್ ಇಸ್ ದ ರೀಸನ್ ಬಿಹೈಂಡ್ ದಟ್? ಅದರ ಹಿಂದಿರುವ ಕಾರಣ ಏನು? ನೀವು ಹೇಳಿದ್ದು ಒಪ್ತೀನಿ. ಅವನು ಸತ್ತಿಲ್ಲ ಅಂದರೆ ಎಲ್ಲಾದ್ರೂ ಒಂದು ಕಡೆ ಅಪಿಯರ್ ಆಗ್ಬೇಕಾಯ್ತು. ನಂಬರ್ 1. ಎಸ್. ನಂಬರ್ 2 ಅವನ್ನ ಪೋಸ್ಟ್ ಮಾರ್ಟಮ್ ಎಲ್ಲ ಆಯ್ತಲ್ಲ, ಪೋಸ್ಟ್ ಮಾರ್ಟಮ್ ಆಗಿ ಮತ್ತೆ ಬಾಡಿ ಬಿನ್ ಹ್ಯಾಂಡೆಡ್ ಓವರ್. ಮೀಸೆ ತೆಗೆದಿದ್ನ? ಮೀಸೆ ತೆಗೆದಿತ್ತು. ಎಸ್. ಓಕೆ. ಪೋಸ್ಟ್ ಮಾರ್ಟಮ್ ಆದ್ಮೇಲೆ ಬಾಡಿ ಹ್ಯಾಂಡ್ ಓವರ್ ಮಾಡ್ತೀವಲ್ಲ ಅವರು ಫ್ಯಾಮಿಲಿಗೆ, ಹೆಂಡತಿ ಮಕ್ಕಳಿಗೆ, ಅವರಾದರೂ ಹೇಳ್ಬೇಕಲ್ಲ ಇವನಲ್ಲ ಅಂತ. ಎಲ್ಲ ಅಂತ ಹೆಂಗೆ ಅವ್ರು ಮಣ್ಣು ಮಾಡಿಬಿಟ್ಟು ವೀರಪ್ಪನ ಅಂತ ಹಾಕ್ತಾರೆ, ಮತ್ತು ಪ್ರತಿಜ್ಞೆ ಹೆಂಗೆ ಮಾಡ್ತಾರೆ. ಸೊ ಇವೊಂದು ಮತ್ತು ಅವನ ಜೊತೆಗೆ ಇವ್ರು 4 ಜನ ಇದ್ರಲ್ಲ, ವೀರಪ್ಪನೊಬ್ಬ ಇಲ್ಲ ಅಂದರೆ ಇನ್ನು 4 ಜನ ಅವರು ದೇ ರೆಕಗ್ನೈಸ್ಡ್. ಅಲ್ಲ, ಎಲ್ಲರನ್ನೂ ರೆಕಗ್ನೈಸ್ಡೆ. ಸೊ ಏನು ಅಂದರೆ ಒಂದು
ನಾನು ನೋಡ್ದಂಗೆ ಈ ನಮ್ಮ ಸರ್ವೀಸ್ನಲ್ಲಿ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಿದಾಗ ಒಂದು 100 ಜನ ಒಳ್ಳೆಯದು ಅಂತ ಹೇಳಿದ್ರೆ ಒಂದು 4 ಜನ ಕೆಟ್ಟದು ಅಂತ ಹೇಳ್ತಾರೆ. 100 ಜನ ಒಳ್ಳೇದು ಮಾಡಿದ್ದಾರೆ ಅಂದರೆ ಇಲ್ಲ ಅಂತಾರೆ. ಈಗ ತೆಲುಗಿಗೆ ಹಿಡಿದ್ವಿ ಅಂತ ಇಟ್ಕೊಳ್ಳಿ, ಇವರೇನೋ ಬಿಟ್ಟಿದ್ರೆ ಎಲ್ಲ ಇಸ್ಕೊಂಬಿಟ್ಟಿದ್ದಾರೆ ಇಷ್ಟು ಅಂತ. ಕೆಲವರೆಲ್ಲ ಮಾಡಿದ್ದಾರೆ, ಅದನ್ನು ಅಲ್ಲ ಹೇಳಿದೆ. ಎಲ್ಲದರಲ್ಲೂ ಯು ವಿಲ್ ಗೆಟ್ ದಿ ಸೊಸೈಟಿ ಈಸ್ ಲೈಕ್ ದಟ್. ಆಮೇಲೆ ಕ್ರೆಡಿಟ್ ತಗೊಳಕ್ಕೆ ಕೆಲವರು ಹೋಗ್ತಾರೆ, ಕೆಲವರು ಕ್ರೆಡಿಟ್ ಕೊಡಬಾರ್ದು ಅಂತ ಹೋಗ್ತಾರೆ. ಎಲ್ಲ ಥರ ಈ ಸೊಸೈಟಿನಲ್ಲಿ ಒಬ್ಬೊಬ್ಬ ಮನುಷ್ಯನ ತಲೆನೂ ಬೇರೆ ಬೇರೆ ಇರ್ತದೆ. ಅಷ್ಟು ತಲೆಗಳು ಅದೇ ಥರ ಆ್ಯಕ್ಟ್ ಮಾಡ್ತಾರೆ. ಸೊ ನೋಬಡಿ ವಿಲ್ ಎಲ್ಲರೂ ಒಟ್ಟಿಗೆ ಆಗಿರೋವಂಥದ್ದು ಯಾವುದೂ ಇದೇ ಇಲ್ಲ ಈ ಪ್ರಪಂಚದ ಹಿಸ್ಟ್ರಿನಲ್ಲೇ ಇಲ್ಲ. ಎಲ್ಲಾದರೂ ಕೆಟ್ಟದಿರ್ತದೆ, ಮಾಡ್ತಾರೆ, ಎಲ್ಲ ಆಗ್ತದೆ.